ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 40. ಆಸ್ಪತ್ರೆಗೆ ಕರೆತಂದ ಸಾಮ್ರಾಟ್ ಬಗ್ಗೆ ಶ್ರೀನಿಧಿ ಹೇಳಿದ ಮಾತುಗಳನ್ನು ಕೇಳಿ ಸ್ಟ್ರೆಚ್ಚರ್ ಮೇಲೆ ಮಲಗಿದವನ ಹಣೆ ಹಾಗೂ ಮೈಕೈಯಲ್ಲಿ ಹೆಪ್ಪುಗಟ್ಟಿದ ರಕ್ತ, ಅದಕ್ಕೆ ಅಂಟಿದ ಮರಳನ್ನು ನೋಡಿದ ಡಾಕ್ಟರ್ ಎಲ್ಲೋ ಒಡೆದಾಟದ ಕೇಸಿರಬೇಕೆಂದು ಅಲ್ಲೇ ಇದ್ದ ನರ್ಸ್ ಬಳಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಲು ಹೇಳಿ ಸ್ಟ್ರೆಚ್ಚರ್ ಜೊತೆ ವಾರ್ಡ್ ಒಳಗಡೆ ಹೋದರೆ ಅಲ್ಲೇ ಇದ್ದ ಪ್ರಗತಿ ಮತ್ತು ಶ್ರೀನಿಧಿ ಇಬ್ಬರು ಭಯದಲ್ಲೇ ಮುಖ ನೋಡಿಕೊಂಡರು. ಪ್ರಗತಿ ಭಯದಲ್ಲಿ ಕಂಪಿಸುತ್ತಿದ್ದರೆ ಶ್ರೀನಿಧಿ ತಕ್ಷಣ ರಿಸೆಪ್ಷನ್ ಬಳಿ ಓಡಿ, ಮೇಡಮ್, ಒಂದೇ ಒಂದು ಕಾಲ್ ಮಾಡಬಹುದಾ? ತುಂಬ ಅರ್ಜೆಂಟ್ ಎಂದಾಗ ಅಲ್ಲಿದ್ದ ಯುವತಿ ಒಪ್ಪಿದಳು. ಆಶ್ರಮಕ್ಕೆ ಕರೆ ಮಾಡಿ ಅರುಣರವರಿಗೆ ಸೂಕ್ಷ್ಮವಾಗಿ ಎಲ್ಲ ವಿಷಯ ಹೇಳಿದ ಶ್ರೀನಿಧಿ ಕರೆ ತುಂಡರಿಸಿ ಅಲ್ಲೇ ಇದ್ದ ಪ್ರಗತಿ ಜೊತೆ ಬಂದು ಕುಳಿತು ಅವಳನ್ನು ಸಮಾಧಾನಿಸಿದಳು. ಗಂಟೆಯ ಒಳಗಡೆ ಪೊಲೀಸ್ ಜೊತೆ ಬಂದ ಅರುಣ ಅಲ್ಲೇ ಇದ್ದ ಮಕ್ಕಳ ಬಳಿ ಹುಡುಗನ ಬಗ್ಗೆ ಕೇಳಿದಾಗ ಅವನನ್ನು ಪರೀಕ್ಷಿಸುತ್ತಿದ್ದ ವಾರ್ಡ್ ಕಡೆಗೆ ನಡೆದರು. ಸ್ವಲ್ಪದರಲ್ಲಿ ನರ್ಸ್ ಜೊತೆ ಹೊರಬಂದ ಡಾಕ್ಟರ್ ಪೊಲೀಸರನ್ನು ನೋಡಿ, ಯಾರೋ ಕಣ್ಣಿಗೆ ಮರಳನ್ನು ಎರಚಿ ಬೇಕಂತಲೇ ಹೊಡೆದಿದ್ದಾರೆ ಅನ್ನಿಸುತ್ತೆ ಸರ್. ಎಡಗೈ ಮತ್ತು ಬಲಗಾಲು ಫ್ರ್ಯಾಕ್ಚರ್ ಆಗಿದೆ. ಅದು ಬಿಟ್ಟರೆ ಹಣೆಗೆ ಆದ ಗಾಯದಿಂದ ಸ್ವಲ್ಪ ಬ್ಲಡ್ ಲಾಸ್ ಆಗಿ ಹುಡುಗ ಪ್ರಜ್ಞೆ ತಪ್ಪಿದ್ದಾನೆ ಅಷ್ಟೇ ಎಂದರು. ಅಲ್ಲೇ ಇದ್ದ ಹುಡುಗಿಯರಲ್ಲಿ ಕೆಲವೊಂದು ಪ್ರಶ್ನೆ ಕೇಳಿದ ಪೊಲೀಸಿಗೆ ಶ್ರೀನಿಧಿ ಧೈರ್ಯವಾಗಿಯೇ ಡಾಕ್ಟರ್ ಬಳಿ ಹೇಳಿದ್ದನ್ನೇ ಹೇಳಿದಳು. ಅರುಣ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ಶುರು ಮಾಡುವಂತೆ ಹೇಳಿದವರು ಏನಾದರೂ ಅವಶ್ಯಕತೆ ಇದ್ದರೆ ಅವರ ಆಶ್ರಮದ ಫೋನ್ ನಂಬರ್ ರಿಸೆಪ್ಷನ್ನಲ್ಲಿ ಕೊಟ್ಟು ಅಲ್ಲಿಂದ ಶ್ರೀನಿಧಿ ಮತ್ತು ಪ್ರಗತಿಯೊಂದಿಗೆ ಆಶ್ರಮದತ್ತ ಹೊರಟರು. ಸಾಮ್ರಾಟ್ ಕೈ ಮತ್ತು ಕಾಲಿನ ಮೂಳೆ ಮುರಿದಿದ್ದರಿಂದ ಅದಕ್ಕೆ ಪ್ಲಾಸ್ಟರ್ ಮಾಡಿದ ಡಾಕ್ಟರ್ ಅವನ ಕಣ್ಣಲ್ಲಿದ್ದ ಮರಳನ್ನೆಲ್ಲ ತೆಗೆದು ಐ ಡ್ರಾಪ್ ಹಾಕಿ ಮೈಯಲ್ಲಿದ್ದ ಗಾಯವನ್ನೆಲ್ಲ ಕ್ಲೀನ್ ಮಾಡಿ ಔಷಧಿ ಹಚ್ಚಿ ಗ್ಲೂಕೋಸ್ ಹಾಕಿದ್ದರು. ರಾತ್ರಿ ನಿಧಾನವಾಗಿ ಕಣ್ಬಿಟ್ಟ ಸಾಮ್ರಾಟ್ ನೋವಲ್ಲಿಯೇ ನರಳಿದಾಗ ಅಲ್ಲೇ ಇದ್ದ ನರ್ಸ್ ಅವನ ಹತ್ತಿರ ಬಂದಳು. ಅವರನ್ನು ನೋಡಿ ಸುತ್ತಲೂ ಒಮ್ಮೆ ಕಣ್ಣಾಡಿಸಿ ನೋವಲ್ಲೇ ನಾನು ಇಲ್ಲಿ ಎಂದವನಿಗೆ ಸೂಕ್ಷ್ಮವಾಗಿ ವಿಷಯ ತಿಳಿಸಿದ ನರ್ಸ್ ಬೆಳಿಗ್ಗೆ ಡಾಕ್ಟರ್ ಬರುತ್ತಾರೆ ಎಂದು ಹೇಳಿ ಇಂಜೆಕ್ಷನ್ ಟೈಮ್ ಆದ ಕಾರಣ ಇಂಜೆಕ್ಷನ್ ಚುಚ್ಚಿ ಅವನಿಗೆ ಮಲಗಲು ಹೇಳಿದಳು. ಬೆಳಿಗ್ಗೆ ನಿಧಾನವಾಗಿ ಕಣ್ಬಿಟ್ಟ ಸಾಮ್ರಾಟ್ ಅಲ್ಲೇ ಇದ್ದ ನರ್ಸನ್ನು ಕರೆದಾಗ ಅವಳು ಅವನನ್ನು ಬೆಡ್ಡಿಗೆ ಹೊರಗುವಂತೆ ಕೂರಿಸಿ ಡಾಕ್ಟರನ್ನು ಕರೆದಾಗ ಅವನನ್ನು ಪರೀಕ್ಷಿಸಿದ ಡಾಕ್ಟರ್ ಎಸ್ ಮಿಸ್ಟರ್ ಎಂದಾಗ ಅವನು ಸಾಮ್ರಾಟ್ ಅಂತ ಅವನ ಹೆಸರನ್ನು ಹೇಳಿದಾಗ ಅವನ ಬಗ್ಗೆ ಕೆಲವೊಂದು ವಿಷಯ ಕಲೆಹಾಕಿ ಎಸ್ ಮಿಸ್ಟರ್ ಸಾಮ್ರಾಟ್, ನನ್ನ ಅಂದಾಜು ಸರಿಯಾಗಿದೆ, ಹೊಡೆದಾಟ ಅಲ್ವಾ? ಓಕೆ, ನಿನಗೆ ಅವರು ಯಾರೆಂದು ಗೊತ್ತಿಲ್ಲ ಬಿಡು, ಅದು ಮುಖ್ಯ ಅಲ್ಲ. ಈಗ ಪ್ಲಾಸ್ಟರ್ ಹಾಕಿದ ನಿನ್ನ ಕೈ ಮತ್ತು ಕಾಲು ಎರಡು ಫ್ರ್ಯಾಕ್ಚರ್ ಆಗಿದೆ. ಅದು ಬಿಟ್ಟರೆ ನಿನಗೆ ಮೇಜರ್ ಪೆಟ್ಟು ಏನೂ ಆಗಿಲ್ಲ. ಮುರಿದಿರುವ ಕೈ ಮತ್ತು ಕಾಲಿನ ಮೂಳೆ ಸರಿಯಾಗಲು ನಿನಗೆ ಕಡಿಮೆ ಎಂದರೂ 1.5 ತಿಂಗಳು ಬೇಕು. 2 ವಾರದ ಮೆಡಿಸಿನ್ ಕೊಡುತ್ತೇನೆ. 15 ದಿನಕ್ಕೊಮ್ಮೆ ಬಂದು ಚೆಕಪ್ ಮಾಡಿಸಿಕೊಂಡು ಹೋಗಬೇಕು ಅನ್ನುತ್ತಾ ಮೆಡಿಸಿನ್ ಸ್ಲಿಪ್ ಅವನ ಕೈಗಿಟ್ಟು ಪೊಲೀಸಿಗೆ ವಿಷಯ ತಿಳಿಸಿ ಸಂಜೆಯೊಳಗಡೆ ನಿನ್ನನ್ನು ಡಿಸ್ಚಾರ್ಜ್ ಮಾಡುತ್ತೇವೆ. ಓಕೆ, ನಿನ್ನ ಫ್ರೆಂಡ್ ಯಾರಾದರೂ ಬರುತ್ತಾರಾ ಅಥವಾ ಆ ಆಶ್ರಮದ ಹುಡುಗಿಯರನ್ನು ಕರೆಯಬೇಕಾ ಎಂದ ಡಾಕ್ಟರ್ ಮಾತಿಗೆ ಆಶ್ರಮದ ಹುಡುಗಿಯರು ಯಾರು ಎಂದು ಆಶ್ಚರ್ಯದಲ್ಲಿ ಕೇಳಿದಾಗ ಶ್ರೀನಿಧಿ ಹೇಳಿದ ಎಲ್ಲವನ್ನೂ ಅವನಿಗೆ ಹೇಳಿದರು. ಥ್ಯಾಂಕ್ಸ್ ಡಾಕ್ಟರ್, ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ನನ್ನನ್ನು ಪಿಕ್ ಮಾಡಲು ಫ್ರೆಂಡ್ಸ್ ಬರುತ್ತಾರೆ ಎಂದು ಅವರ ಮೊಬೈಲ್ ಕೇಳಿ ಪಡೆದು ಜಯದೇವ್ಗೆ ಕರೆ ಮಾಡಿ ಆದಷ್ಟು ಬೇಗ ಆಸ್ಪತ್ರೆಗೆ ಬರುವಂತೆ ಹೇಳಿದನು. ಭಯದಿಂದಲೇ ಆಸ್ಪತ್ರೆಗೆ ಬಂದ ಜಯದೇವ್ ಸಾಮ್ರಾಟ್ ಸ್ಥಿತಿಯನ್ನು ನೋಡಿ ಗಾಬರಿಯಲ್ಲಿರುವಂತೆ ನಟಿಸಿ, ಸಾಮ್ರಾಟ್, ಇದೇನೋ, ಏನಾಯಿತೋ ನಿನ್ನ ಕೈ ಕಾಲಿಗೆ? ಯಾರು ನಿನಗೆ ಈ ರೀತಿಯಾಗಿ ಹೊಡೆದದ್ದು ಅಂತ ಅವನ ಕೈ ಕಾಲನ್ನು ನೋಡುತ್ತಾ ಕೇಳಿದಾಗ ಅಲ್ಲೇ ಇದ್ದ ನರ್ಸ್ ಬಳಿ ಹೊರಗಡೆ ಹೋಗುವಂತೆ ಹೇಳಿದ ಸಾಮ್ರಾಟ್, ನಾನು ಯಾವಾಗ ಹೇಳಿದೆ ನನಗೆ ಹೊಡೆದರೆಂದು? ಆಸ್ಪತ್ರೆಯಲ್ಲಿದ್ದೇನೆ ಬಾ ಎಂದೆ ಅಷ್ಟೇ ಎಂದಾಗ ಜಯದೇವ್ ಭಯದಲ್ಲಿ ತೊದಲುತ್ತಾ ಅದು ಅಂದಾಗ ಸ್ಟಾಪ್ ಮ್ಯಾನ್, ಸ್ಯಾಮಿಗೆ ಯಾರು ಹೊಡೆದಿದ್ದಾರೆ ಎಂದು ಸುಳ್ಳು ಹೇಳಿ ನನ್ನ ಮೇಲೆ ಹುಡುಗರ ಮೂಲಕ ಅಟ್ಯಾಕ್ ಮಾಡಿಸಿದ್ದು ನೀನೇ ಎಂದು ನನಗೆ ಗೊತ್ತು. ಇಷ್ಟು ವರ್ಷದಿಂದ ನಿಮ್ಮ ಜೊತೆಗಿದ್ದವನಿಗೆ ನೀವಿಬ್ಬರೂ ನನಗೆ ಹೊಡೆಯುವಾಗ ನಿನ್ನ ಮತ್ತು ಸ್ಯಾಮ್ ಧ್ವನಿಯ ಪರಿಚಯ ಇರುವುದಿಲ್ಲವೇ?
ಇದರ ಬಗ್ಗೆ ಆಮೇಲೆ ಮಾತನಾಡೋಣ. ಈಗ ನೀನು ಮಾಡಿದ ತಪ್ಪಿಗೆ ಹಾಸ್ಪಿಟಲ್ ಬಿಲ್ ಕಟ್ಟಿ ನನ್ನನ್ನು ಮನೆಗೆ ಬಿಡಬೇಕು. ಇಲ್ಲೂ ಏನಾದರೂ ಪ್ಲ್ಯಾನ್ ಮಾಡುವ ಯೋಚನೆ ಇದ್ದರೆ ಬಿಟ್ಟು ಬಿಡು. ಯಾಕೆಂದರೆ ಆಗಲೇ ಆಸ್ಪತ್ರೆಯವರು ಪೊಲೀಸಿಗೆ ನನ್ನ ಬಗ್ಗೆ ತಿಳಿಸಿದ್ದಾರೆ. ಈ ಅಟ್ಯಾಕ್ ಬಗ್ಗೆ ನನಗೇನು ಗೊತ್ತಿಲ್ಲವೆಂದು ಡಾಕ್ಟರ್ ಜೊತೆ ಪೊಲೀಸಿಗೂ ಸುಳ್ಳೇನು ಹೇಳಿದೆ. ಆದರೆ ಇಂದು ಅಟ್ಯಾಕ್ ಮಾಡಿದವರು ಮುಂದೆ ನನಗೇನಾದರೂ ಮಾಡಿದರೆ ನನ್ನ ಫ್ರೆಂಡ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಎಂದು ನಿನ್ನ ಮತ್ತು ಸ್ಯಾಮ್ ಫೋನ್ ನಂಬರ್ ಜೊತೆ ನಿಮ್ಮೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೇನೆ. ಸೊ ಚೀಪಾಗಿ ಯೋಚಿಸುವುದನ್ನು ಬಿಟ್ಟು ಬಿಡು. ಬೆಟರ್ ಡೂ ವಾಟ್ ಐ ಸೇ ಎಂದು ಕೋಪದಲ್ಲೇ ಹೇಳಿದರೆ ಜಯದೇವ್ ಆಸ್ಪತ್ರೆ ಬಿಲ್ ಕ್ಲಿಯರ್ ಮಾಡಿ ಸಂಜೆ ತನಕ ಅವನ ಜೊತೆಗಿದ್ದು ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವಾಗ ಮೆಡಿಕಲಲ್ಲಿ ನನಗೆ ಒಂದು ವಾಕಿಂಗ್ ಸ್ಟಿಕ್ ತೆಗೆದುಕೊಳ್ಳಬೇಕು ಬಾ. ನಿಮ್ಮಿಬ್ಬರ ದೆಸೆಯಿಂದ 1.5 ತಿಂಗಳು ಕಾಲಿನ ಪ್ಲಾಸ್ಟರ್ ತೆಗೆಯಲು ಸಾಧ್ಯವಿಲ್ಲ. ಹಾಗಂತ ಮನೆಯಲ್ಲೇ ಕೂತು ಏನು ಮಾಡಲಿ? 1 ವಾರದ ಬಳಿಕ ಕಾಲೇಜಿಗೆ ಹೋಗಬೇಕು ಅಂತ ಜಯದೇವತ್ತ ನೋಡಿದಾಗ ಅವನು ಕೋಪದಲ್ಲಿದ್ದರೂ ಅವನದೇ ತಪ್ಪಿರುವ ಕಾರಣ ಸಾಮ್ರಾಟ್ ಹೇಳಿದಂತೆ ಕೇಳುತ್ತಿದ್ದನು. ಮೆಡಿಕಲ್ ಹತ್ತಿರ ಬಂದ ಸಾಮ್ರಾಟ್ ದುಬಾರಿಯಾದ ವಾಕಿಂಗ್ ಸ್ಟಿಕ್ ತೆಗೆದುಕೊಂಡು ಜಯದೇವ್ ಅಡ್ಡ ಹಾಕಿದ ಆಟೋದಲ್ಲಿ ಕುಳಿತು ಎದುರಲ್ಲೇ ಸಿಕ್ಕ ಹೋಟೆಲಲ್ಲಿ ಜಯದೇವ್ ಮೂಲಕ ರಾತ್ರಿ ಊಟ ಪಾರ್ಸಲ್ ಕಟ್ಟಿಕೊಂಡ ಮೇಲೆ ಆಟೋ ಕಡಲ ತೀರದ ಮನೆಯತ್ತ ಹೊರಟಿತು. ಆಟೋದಿಂದ ಗೆಳೆಯನಿಗೆ ಇಳಿಯಲು ಸಹಾಯ ಮಾಡಿದ ಜಯದೇವ್ ಅವನನ್ನು ಮನೆಯೊಳಗಡೆ ಕೂರಿಸಿ ಇನ್ನೇನು ಬಂದಿರುವ ಆಟೋದಲ್ಲಿಯೇ ವಾಪಸ್ಸು ಹೋಗಬೇಕು ಎಂದು ಹೊರಟವನನ್ನು ಜೈ, ಸ್ಯಾಮಿಗೆ ಫೋನ್ ಮಾಡಿ ಬರಲು ಹೇಳು. ಲೆಟ್ಸ್ ಎಂಡ್ ದಿಸ್ ಫ್ರೆಂಡ್ಶಿಪ್ ಎಂದು ತುಸು ಗಂಭೀರವಾಗಿ ಹೇಳಿ, ಹಾಗೆ ಬರುವಾಗ ನನಗೆ ಹೊಸ ಮೊಬೈಲ್ ಜೊತೆ ನನ್ನ ಓಲ್ಡ್ ನಂಬರ್ ಇರುವ ಹೊಸ ಸಿಮ್ ಎರಡನ್ನೂ ತರಲು ಹೇಳು. ಅವನು ಎಲ್ಲಾದರೂ ಬರುವುದಿಲ್ಲ ಆಗುವುದಿಲ್ಲ ಎಂದರೆ ಲೆಟ್ಸ್ ಮೀಟ್ ಇನ್ ಪೊಲೀಸ್ ಸ್ಟೇಷನ್. ಒಂದು ವೇಳೆ ಅವನು ನನ್ನನ್ನು ಸಾಯಿಸಲು ಹೊಸದಾಗಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಬಂದರೆ ಅದೆಲ್ಲ ವೇಸ್ಟ್. 1-2 ದಿನ ನನ್ನ ಫೋನ್ ಸ್ವಿಚ್ ಆಫ್ ಬಂದರೆ 3ನೇ ದಿನಕ್ಕೆ ನನ್ನ ಮನೆಯವರು ಪೊಲೀಸ್ ಜೊತೆ ನಿಮ್ಮಿಬ್ಬರ ಮುಂದಿರುತ್ತಾರೆ. ಮುಂದಿನದು ನಿನಗೆ ಹೇಳಬೇಕಾಗಿಲ್ಲ ಎಂದು ವಾಕಿಂಗ್ ಸ್ಟಿಕ್ ಸಹಾಯದಿಂದ ನೋವಲ್ಲೇ ಕೋಣೆ ಒಳಗಡೆ ಹೋಗಿ ಅವನ ಮಂಚದಲ್ಲಿ ಅಡ್ಡಾದನು. ಗಂಟೆಗಳ ಬಳಿಕ ಜಯದೇವ್ ಮತ್ತು ಸಮರ್ಥ್ ಇಬ್ಬರೂ ಅವನ ಕೋಣೆ ಒಳಗಡೆ ಬಂದಾಗ ಸಾಮ್ರಾಟ್ಗೆ ಎಚ್ಚರವಾಗಿತ್ತು. ಎದ್ದು ಕೂರಲು ಪ್ರಯತ್ನಿಸುತ್ತಿರುವವನಿಗೆ ಸಹಾಯ ಮಾಡಲು ಸಮರ್ಥ್ ಮುಂದಡಿ ಇಟ್ಟಾಗ ಅವನನ್ನು ತಡೆದ ಸಾಮ್ರಾಟ್ ಮೊಬೈಲ್ ಎಂದು ಕೈ ಚಾಚಿದಾಗ ಸಮರ್ಥ್ ಹೊಸ ಫೋನ್ ಬಾಕ್ಸ್ ಅವನ ಕೈಯಲ್ಲಿಟ್ಟು ಸಾಮ್ರಾಟ್ ಐ ಆಮ್ ಅಂದಾಗ ಜಸ್ಟ್ ಶಟ್ ಅಪ್. ನಿಮ್ಮಿಬ್ಬರ ಯಾವುದೇ ಮಾತುಗಳನ್ನು ಕೇಳಲು ನನಗೆ ಇಷ್ಟವಿಲ್ಲ. ಈಗ ನಾನು ಮಾತನಾಡುತ್ತೇನೆ, ನೀವು ಕೇಳಿ. ಮೊದಲು ಜೈ, ನಾನು ನಿನಗೆ ಮಾಡಿದ ನೋವಾದರೂ ಏನು? ನಮ್ಮ ಮೂವರ ಮೊದಲ ತಪ್ಪು ಏನು ಗೊತ್ತಾ? ಮನೆಯವರ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡದ್ದು. ಓದಿ ಬಾಳಿ ಬದುಕಬೇಕಾದ ಮಕ್ಕಳು ನಾಳೆ ನಮ್ಮ ಬದುಕಿಗೆ ಆಸರೆಯಾಗುತ್ತಾರೆ. ಇಷ್ಟು ದಿನ ನಾವು ನೋಡಿಕೊಂಡಿದ್ದ ನಮ್ಮೆಲ್ಲ ವ್ಯವಹಾರ, ಕಂಪನಿಯ ಉಸ್ತುವಾರಿಯನ್ನು ನಮ್ಮ ಮಕ್ಕಳು ವಹಿಸಿಕೊಳ್ಳುತ್ತಾರೆ. ಹಾಗಿರುವಾಗ ಅವರ ಓದಿಗೆ ಯಾವುದೇ ಅಡೆತಡೆ ಬರಬಾರದು ಎಂದು ಕೇಳಿದ್ದಕ್ಕಿಂತ 3 ಪಟ್ಟು ಜಾಸ್ತಿಯೇ ಹಣ ಕೊಡುವ ನಮ್ಮ ಮನೆಯವರ ನಂಬಿಕೆಯನ್ನು ಮಣ್ಣು ಪಾಲು ಮಾಡಿದ್ದೇವೆ. ನಿಮ್ಮ ಬಗ್ಗೆ ಗೊತ್ತಿಲ್ಲ, ಆದರೆ ಅಂಕಲಿಗೆ ನನ್ನ ಬಗ್ಗೆ ತಿಳಿದಾಗ ಅವರ ಕಣ್ಣಲ್ಲಿ ನನ್ನ ಮೇಲಿನ ಆ ಅಸಹ್ಯ ಭಾವನೆ ಇಂದಿಗೂ ನನ್ನನ್ನು ನೆಮ್ಮದಿಯಾಗಿ ಇರಲು ಬಿಡುತ್ತಿಲ್ಲ. ನಾನು ನಿಮ್ಮಲ್ಲಿ ಹೇಳಿದ ಹಾಗೆ ಅಂಕಲ್ ನನ್ನ ಜೊತೆ ಇಲ್ಲಿ ಇಲ್ಲ. ಆ ದಿನ ಸ್ಯಾಮ್ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಾಗ ನನ್ನೆಲ್ಲ ರಾಸಲೀಲೆಗಳನ್ನು ನೋಡಿದವರು ಇಷ್ಟೊಂದು ಚಿಕ್ಕ ವಯಸ್ಸಿಗೆ ನಾನೇನು ಮಾಡಲು ಹೊರಟಿದ್ದೇನೆ ಎನ್ನುವುದರ ಅರಿವು ಮೂಡಿಸುವುದರ ಜೊತೆ ಡ್ಯಾಡ್ ನನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಎನ್ನುವುದು ಅವರ ಮೂಲಕ ತಿಳಿದಾಗ ನನ್ನ ಮೇಲೆ ನನಗೆ ಅಸಹ್ಯವಾಗಿ ಜಿಗುಪ್ಸೆ ಮೂಡಿತ್ತು. ನಮ್ಮ ಬಾಳನ್ನು ಹಾಳು ಮಾಡಿಕೊಳ್ಳಲು 10 ಕೆಟ್ಟ ದಾರಿಗಳು ಇದ್ದರೆ ಅದೇ ಹಾಳಾಗಿರುವ ಬಾಳನ್ನು ಸರಿ ಮಾಡಲು 100 ಒಳ್ಳೆಯ ದಾರಿಗಳಿವೆ. ನಾನು ನಿಮ್ಮಂತಹ ಕೆಟ್ಟ ದಾರಿಗಳನ್ನು ಬಿಟ್ಟು ಒಳ್ಳೆಯ ದಾರಿ ಆಯ್ಕೆ ಮಾಡಿ ವಾರಗಳೇ ಕಳೆದಿವೆ. ನೀವು ಕಲಿಸಿದ ದುಶ್ಚಟಗಳಿಂದ ಒಮ್ಮೆಲೇ ಹೊರಗೆ ಬರಲು ಸಾಧ್ಯವಿಲ್ಲ. ಅದಕ್ಕೆ ಡ್ರಿಂಕ್ಸ್ ಒಂದನ್ನು ಬಿಟ್ಟು ಉಳಿದ ಎಲ್ಲದಕ್ಕೂ ಗುಡ್ ಬೈ ಹೇಳಿಬಿಟ್ಟೆ ಅನ್ನುತ್ತಾ ಆಯಾಸವಾದಂತಾಗಿ ನೀರಿಗಾಗಿ ಅತ್ತಿತ್ತ ಹುಡುಕಾಡಿ ವಾಕಿಂಗ್ ಸ್ಟಿಕ್ ಮೂಲಕ ಅಲ್ಲಿಂದ ಎದ್ದು ಹೊರ ನಡೆದರೆ ಗೆಳೆಯರು ಅವನನ್ನು ಹಿಂಬಾಲಿಸಿದರು.
ಅಲ್ಲೇ ಚಿಕ್ಕದಾಗಿರುವ ಅಡಿಗೆ ಕೋಣೆಯಲ್ಲಿರುವ ನೀರಿನ ಬಾಟಲ್ ಹಿಡಿದು ಸ್ವಲ್ಪ ನೀರು ಕುಡಿದು ಪ್ರತಿಯೊಬ್ಬರ ಜೀವನದಲ್ಲೂ ಕಾಲೇಜ್ ಲೈಫ್ ತುಂಬಾ ನೆನಪಿಡುವಂಥದ್ದು. ಅಂತಹ ಕಾಲೇಜ್ ಲೈಫ್ ನನ್ನ ಜೀವನದಲ್ಲಿ ಇಲ್ಲದಂತೆ ಮಾಡಿದ ನಿಮಗೂ ನಿಮ್ಮೆಲ್ಲ ಬುದ್ಧಿ ಗೊತ್ತಿದ್ದು ನಿಮ್ಮನ್ನು ಗೆಳೆಯರು ಎಂದು ಆಯ್ಕೆ ಮಾಡಿದ ನನಗೂ ಏನೂ ಹೇಳಬೇಕೋ ತಿಳಿಯುತ್ತಿಲ್ಲ. ಯಾಕೆಂದರೆ ಆ ಸಮಯ ನನ್ನ ಪರಿಸ್ಥಿತಿಯು ಹಾಗೆಯೇ ಇತ್ತು. ನೀವು ನನ್ನನ್ನು ದುಶ್ಚಟಗಳೆಂಬ ಬಾವಿಗೆ ತಳ್ಳಿ ಮಜಾ ನೋಡಲು ತಯಾರಿದ್ದರೆ ಆ ಬಾವಿಯ ಆಳ ತಿಳಿದಿದ್ದರೂ ಆಳಕ್ಕೆ ಹೆದರದೆ ಬಾವಿಗೆ ಧುಮುಕಲು ನಾನು ತಯಾರಾಗಿದ್ದೆ. ಒಮ್ಮೆ ಹಿಂದೆ ತಿರುಗಿ PU ಹಾಗೂ ಇಲ್ಲಿನ 2 ವರ್ಷದ ಇಂಜಿನಿಯರಿಂಗ್ ದಿನಗಳನ್ನು ನೆನಪಿಸಿಕೊಂಡರೆ ಅಮಲಿನ ಜಗತ್ತು ಬಿಟ್ಟು ಬೇರೇನೂ ನನ್ನ ಕಣ್ಣೆದುರಿಗೆ ಕಾಣುತ್ತಿಲ್ಲ. ಈ 4 ವರ್ಷಗಳಲ್ಲಿ ನಾವೆಲ್ಲ ಮನಸ್ಸಿನಿಂದ ನಕ್ಕ ದಿನಗಳಿಲ್ಲ. ಒಬ್ಬರ ನೋವಿಗೆ ಇನ್ನೊಬ್ಬರು ಹೆಗಲಾಗುವುದು ಬಿಡಿ. ಗೆಳೆತನದ ಹೆಸರಿನಲ್ಲಿ ನಿಮ್ಮೊಳಗಡೆ ಕತ್ತಿ ಮಸೆಯುತ್ತಾ ನನ್ನನ್ನು ಸಾಯಿಸಲು ಹೊರಟವರು ನೀವು. ನಾನು ಮಾಡಿದ ತಪ್ಪಾದರೂ ಏನು? ಸ್ಯಾಮ್ ಆ ಹುಡುಗಿಯೊಂದಿಗೆ ಬಂದಾಗ ನಾನು ಮನೆ ಬಿಟ್ಟು ಆಚೆಗೆ ಹೋಗಿ ಮಗ ಎಂಜಾಯ್ ಎಂದು ಹೇಳಿದ್ದರೆ ಸ್ಯಾಮಿಗೆ ನನ್ನ ಮೇಲೆ ದ್ವೇಷ ಹುಟ್ಟುತ್ತಲೇ ಇರಲಿಲ್ಲ. ನನ್ನ ಒಂದು ನಿರಾಕರಣೆಯಿಂದ ನನ್ನನ್ನು ತಪ್ಪಾಗಿ ತಿಳಿಯುವ ಬದಲು ಎಷ್ಟೋ ಹುಡುಗಿಯರ ಜೊತೆ ಮಂಚ ಏರಿದ್ದ ಸಾಮ್ರಾಟ್ ತಕ್ಷಣ ಯಾಕೆ ಬದಲಾದ ಎಂದು ನೀನು ಯೋಚಿಸಿದ್ದರೆ ಜೈ ಜೊತೆ ನೀನು ಸೇರುತ್ತಲೇ ಇರಲಿಲ್ಲ. ಇನ್ನು ಜೈ, ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ? ಬರೀ ಅಸೂಹೆ. ನಿನ್ನ ಮೂಗಿನ ನೇರಕ್ಕೆ ಯೋಚನೆ, ಹಠಾತ್ತಾಗಿ ಕೋಪಗೊಳ್ಳುವುದು. ಬೆಂಗಳೂರಿನಿಂದಲೇ ನಿನ್ನನ್ನು ಗಮನಿಸುತ್ತಿದ್ದ ನನಗೆ ಇಂದಲ್ಲ ನಾಳೆ ನಮ್ಮ ಗೆಳೆತನ ನಿನ್ನನ್ನು ಬದಲಾಯಿಸಬಹುದು ಎಂದುಕೊಂಡಿದ್ದೆ. ಆದರೆ ನೀನು ಬದಲಾಗುವುದಕ್ಕಿಂತ ಇನ್ನಷ್ಟು ಹಾಳಾಗುವುದರ ಜೊತೆ ಕೊಲೆಗಾರ ಆಗಲು ಹೊರಟಿದ್ದೀಯಲ್ಲ. ಥೂ, ನನ್ನ ಮೇಲಿನ ಕೋಪಕ್ಕೆ ರೋಸ್ ಅನ್ನೋ ಕಾಲ್ ಗರ್ಲನ್ನು ನನ್ನ ಹಿಂದೆ ಬಿಟ್ಟು ಅಲ್ಪ ಸ್ವಲ್ಪ ಸರಿ ಇದ್ದ ನನ್ನನ್ನು ಪೂರ್ತಿಯಾಗಿ ಹಾಳು ಮಾಡಿದ್ದು ಸಾಕಾಗಲಿಲ್ಲವೆಂದು ಸಾಯಿಸಿಯೇ ಬಿಡೋಣ ಅಂತ ಇಂತಹ ನಿರ್ಧಾರ ಮಾಡಿದೆಯಲ್ಲ. ಇದಕ್ಕೆಲ್ಲ ಗೆಳೆತನ ಎನ್ನುತ್ತಾರಾ? ಅಂದಾಗ ನಿಮಿಷಗಳ ಮೌನದ ನಂತರ ತೇವವಾದ ಕಣ್ಣಂಚನ್ನು ಒರೆಸಿಕೊಂಡ ಸಾಮ್ರಾಟ್, ನನ್ನ ಗೆಳೆಯರು ಕೆಟ್ಟ ಹಾದಿ ತುಳಿದು ಈಗಷ್ಟೇ ಶುರುವಾಗುತ್ತಿರುವ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದೆಂದು ನಾನು ನಿಮ್ಮನ್ನು ತಡೆಯುತ್ತಿದ್ದರೆ ನೀವು ನನ್ನನ್ನೇ ತಪ್ಪಾಗಿ ತಿಳಿದು ಬಿಟ್ಟಿರಿ. ಬಿಡಿ, ಎಲ್ಲ ನನ್ನ ತಪ್ಪು. ನಿಮ್ಮನ್ನು ಗೆಳೆಯರು ಎಂದು ನಾನು ನಂಬಿಬಿಟ್ಟೆ, ತುಂಬ ನಂಬಿಬಿಟ್ಟೆ. ಆ ನಂಬಿಕೆಗೆ ನೀವು ಕೊಟ್ಟ ಬಹುಮಾನ ಇದು ಅಂತ ತನ್ನ ಮುರಿದ ಕೈ ಕಾಲನ್ನು ಅವರತ್ತ ಚಾಚಿದನು. ಜೈ ಅಂಡ್ ಸ್ಯಾಮ್, ನಿಮ್ಮಿಬ್ಬರ ಅಕೌಂಟ್ ನಂಬರ್ ಕೊಟ್ಟು ಬಿಡಿ. ಹಾಸ್ಪಿಟಲ್ ಹಾಗೂ ಮೊಬೈಲಿಗಾದ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತೇನೆ. ನಿಮ್ಮಿಬ್ಬರ ಮೂಲಕ ಹಣ ಖರ್ಚು ಮಾಡಿಸಿದ್ದು ನಿಮ್ಮ ಮೇಲಿನ ಕೋಪಕ್ಕೆ ಅಲ್ಲ. ನನ್ನ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ ಅಂಕಲ್ ಆಗಾಗ ನೋಡುತ್ತಾ ಇರುತ್ತಾರೆ. ಅವರಿಗೆ ಈ ಆಸ್ಪತ್ರೆ ಮತ್ತು ಮೊಬೈಲ್ ವಿಷಯ ತಿಳಿದರೆ ಪುನಃ ನನಗೆ ಪ್ರಾಬ್ಲಮ್ ಆಗುವುದು ಬೇಡವೆಂದು ನಿಮ್ಮಲ್ಲಿ ಹೇಳಿದೆ. ಫ್ರೆಂಡ್ಗೆ ಹಣ ಕೊಟ್ಟೆ ಅಂದರೆ ನಮ್ಮ ಮನೆಯಲ್ಲಿ ಏನೂ ಹೇಳುವುದಿಲ್ಲ. ಯಾಕೆಂದರೆ ಗೆಳೆತನ ಎಂದರೆ ಎಲ್ಲ ಸಂಬಂಧಗಳಿಗೂ ಮೀರಿದ್ದು. ಜೀವಕ್ಕೆ ಜೀವ ಕೊಡುವ ಗೆಳೆಯರು ಇರುತ್ತಾರೆಯೇ ಹೊರತು ಜೀವ ತೆಗೆಯುವವರಲ್ಲ. ಕೊನೆಯದಾಗಿ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅನ್ನುತ್ತಾ ಅವರಿಬ್ಬರಿಗೂ ಕೈ ಮುಗಿದವನ ಕಣ್ಣಿಂದ ಕಣ್ಣೀರ ಹನಿ ಜಾರಿತ್ತು. ಸಾಮ್ರಾಟ್, ಐ ಆಮ್ ರಿಯಲಿ ಸಾರಿ ಅಂತ ಕಣ್ಣೀರು ಹಾಕುತ್ತಾ ಅವನನ್ನು ತಬ್ಬಿಕೊಳ್ಳಲು ಬಂದ ಸಮರ್ದಿಂದ ದೂರ ಸರಿದ ಸಾಮ್ರಾಟ್, ಇನ್ನೆಂದೂ ನನ್ನ ಜೀವನದಲ್ಲಿ ವಾಪಸ್ಸಾಗಬೇಡಿ. ಸಾಮ್ರಾಟ್ ಭಾರದ್ವಾಜ್ ಮೊನ್ನೆ ನೀವು ಹೊಡೆದ ಏಟಿಗೆ ಸತ್ತು ಹೋದ ಎಂದುಕೊಳ್ಳಿ ಅನ್ನುತ್ತಾ ತನ್ನ ಕೋಣೆಯತ್ತ ನಡೆದನು. ಅಲ್ಲಿಂದ ಹೊರಬಂದ ಜಯದೇವ್ ಮತ್ತು ಸಮರ್ಥ್ ಇಬ್ಬರ ನಡುವೆ ಮಾತುಗಳೇ ಇರಲಿಲ್ಲ. ಇಬ್ಬರು ಬೇರೆ ಬೇರೆಯಾಗಿಯೇ ಹಾಸ್ಟೆಲ್ ಸೇರಿದರು. ವಾರಗಳ ಬಳಿಕ ಮೈ ಕೈ ನೋವು ಕಡಿಮೆಯಾಗಿ ಕಾಲೇಜಿಗೆ ಸ್ಟಿಕ್ ಹೂರುತ್ತಾ ಬಂದ ಸಾಮ್ರಾಟ್ ಕ್ಲಾಸಿಗೆ ಬಂದು ಒಳ್ಳೆಯ ವಿದ್ಯಾರ್ಥಿಯಂತೆ ಮಧ್ಯಾಹ್ನ ಕ್ಯಾಂಟೀನ್ನಲ್ಲಿ ಊಟ ಮುಗಿಸಿ ಸಂಜೆಯ ತನಕ ಎಲ್ಲ ಕ್ಲಾಸ್ ಅಟೆಂಡ್ ಮಾಡುವುದರ ಜೊತೆ ಅವನ ವಾಸ್ತವ್ಯ ಹಾಸ್ಟೆಲ್ಲಿಗೆ ಬದಲಾಗಿತ್ತು. ಬದಲಾದ ಸಾಮ್ರಾಟ್ನನ್ನು ನೋಡಿದ ಅವನ ಸೀನಿಯರ್, ಅವನಿಂದ ಪೆಟ್ಟು ತಿಂದ ಹುಡುಗರು, ಅವನ ವರ್ತನೆಯಿಂದ ರಾಕ್ಷಸ ಎಂದು ತಿಳಿದಿದ್ದ ಹುಡುಗಿಯರೆಲ್ಲ ಇವನಿಗೆ ಒಳ್ಳೆಯ ಬುದ್ಧಿ ಬರಲು ಯಾರೋ ಇವನ ಕೈ ಕಾಲು ಮುರಿಯಬೇಕಾಯಿತು ಎಂದು ವ್ಯಂಗ್ಯವಾಗಿ ನಕ್ಕು ಸರಿದು ಹೋಗುತ್ತಿದ್ದರು. ವಾರ ಕಳೆದರೂ ಕಾಲೇಜ್ ಮತ್ತು ಹಾಸ್ಟೆಲಲ್ಲಿ ಸಮರ್ಥ್ ಮತ್ತು ಜಯದೇವ್ ಕಾಣಿಸದಿದ್ದಾಗ
ಸಮರ್ಥ್ ಮನೆಯಿಂದ ಕಾಲೇಜಿಗೆ ಬರುತ್ತಿದ್ದರೂ ಅಪ್ಪಿತಪ್ಪಿಯೂ ಸಾಮ್ರಾಟ್ ಎದುರು ಬರುತ್ತಿರಲಿಲ್ಲ. ಇನ್ನು ಜಯದೇವ್ ಡ್ರಗ್ಸ್ ಮತ್ತು ಯಾವುದೋ ಹುಡುಗಿಯ ವಿಷಯದಲ್ಲಿ ಕಾಲೇಜಿನಿಂದ ರೆಸ್ಟಿಗೇಟ್ ಆಗಿದ್ದಾನೆ ಎನ್ನುವುದು ಸಾಮ್ರಾಟನಿಗೆ ತಿಳಿಯಿತು. ಅದೊಂದು ದಿನ ಸ್ಟಿಕ್ ಊರಿಕೊಂಡು ಒಬ್ಬನೇ ಹೋಗುತ್ತಿರುವುದನ್ನು ನೋಡಿ ಮಿಸ್ಟರ್ ದುಶ್ಯಾಸನ ಎಂದ ಧ್ವನಿ ಕೇಳಿ ಮೊದಲು ಕೋಪ ಬಂದರೂ ಆಫ್ಟರ್ ಸೋ ಲಾಂಗ್ ರಾಕ್ಷಸಿ ಸಾರಿ ಎಸ್ ಮಿಸ್ ಶ್ರದ್ಧಾ ಕಪೂರ್ ಎನ್ನುತ್ತಾ ತಿರುಗಿದನು. ಅವನ ನಗುವತ್ತ ಗಮನ ನೀಡದೆ ಪ್ಲಾಸ್ಟರ್ ಇರುವ ಕೈ ಕಾಲನ್ನು ಒಮ್ಮೆ ನೋಡಿ, ನಾನು ಮುರಿಯಬೇಕೆಂದಿದ್ದ ನಿನ್ನ ಬಾಡಿ ಪಾರ್ಟನ್ನು ಬೇರೆ ಯಾರೋ ಮುರಿದು ನಾನು ಜೈಲಿಗೆ ಹೋಗುವುದನ್ನು ತಪ್ಪಿಸಿದರು ನೋಡು ಎಂದು ವ್ಯಂಗ್ಯವಾಗಿ ನಕ್ಕು ಹೇಳಿದವಳ ಮಾತಿಗೆ ಜೋರಾಗಿ ನಕ್ಕನು. ಬದಲಾದ ಅವನ ಹೇರ್ ಸ್ಟೈಲ್, ಟ್ರಿಮ್ ಆಗಿದ್ದ ಗಡ್ಡ, ತಿಂದುಂಡು ಸ್ವಲ್ಪ ದಪ್ಪವಾಗಿದ್ದವನನ್ನು ಗಮನಿಸಿ ಮನಸ್ಸಲ್ಲೇ ದುಶ್ಯಾಸನ ನೋಡಲು ಪರವಾಗಿಲ್ಲ, ಸ್ವಲ್ಪ ಹ್ಯಾಂಡ್ಸಮ್ ಆಗಿದ್ದಾನೆ, ಅದಕ್ಕೆ ದೇಹ ತುಂಬ ಕೊಬ್ಬೆ ತುಂಬಿಕೊಂಡಿರುವುದು ಎಂದುಕೊಳ್ಳುತ್ತಿದ್ದವಳ ಕಣ್ಣೋಟ ನೋಡಿ ಶ್ರದ್ಧಾ ಕಪೂರ್ ನಾನೀಗ ಗುಡ್ ಬಾಯ್ ಆಗಿದ್ದೇನೆ, ಸೊ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಸ್ಕೆಚ್ ಹಾಕಿದರೆ ನೋ ಯೂಸ್ ಎಂದು ಕಷ್ಟೊಡೆದು ನಕ್ಕವನ ರೀತಿಗೆ ಗಲಿಬಿಲಿಗೊಂಡ ಶ್ರೀನಿಧಿ, ಸಾಕು ಸುಮ್ಮನಿರು, ಮೊದಲು ನನ್ನನ್ನು ಶ್ರದ್ಧಾ ಕಪೂರ್ ಎಂದು ಕರೆಯುವುದನ್ನು ನಿಲ್ಲಿಸು ಇಡಿಯಟ್ ಎಂದು ಕೋಪದಲ್ಲಿ ಹೇಳಿದಾಗ, ಅಲ್ಲ ಆ ದಿನ ತುಮ್ ಹಿ ಹೋ ಅಂತ ಕತ್ತೆ ಕಿರುಚಿದ ಹಾಗೆ ಹಾಡು ಹೇಳಿದ್ದು ನೀನೇ ತಾನೇ, ಅಲ್ಲದೆ ನಿನ್ನ ಹೆಸರು ಗೊತ್ತಿಲ್ಲ, ತುಂಬ ಅಲ್ಲದಿದ್ದರೂ ಸ್ವಲ್ಪವೇ ಸ್ವಲ್ಪ ಕ್ಯೂಟ್ ಆಗಿರೋ ನಿನ್ನನ್ನು ರಾಕ್ಷಸಿ ಎಂದು ಕರೆಯಲು ಮನಸ್ಸು ಒಪ್ಪುತ್ತಿಲ್ಲ. ಇನ್ನು ನಿನ್ನ ಹೆಸರು ಕೇಳಿದರೆ ನೀನಂತೂ ಹೇಳೋಲ್ಲ, ಇನ್ನೊಬ್ಬರಲ್ಲಿ ನಿನ್ನ ಬಗ್ಗೆ ಕೇಳಿ ತಿಳಿದುಕೊಳ್ಳುವಷ್ಟೆಲ್ಲ ಕುತೂಹಲ ಅಥವಾ ತಾಳ್ಮೆ ನನಗಿಲ್ಲ, ಅದಕ್ಕೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಕಪೂರ್ ತೆಗೆದು ಶ್ರದ್ಧಾ ಎಂದು ಕರೆಯುತ್ತೇನೆ ಎಂದು ನಗುತ್ತಾ ಹೇಳಿದನು. ಏನಾದರೂ ಕರೆದುಕೊಂಡು ಸಾಯಿ, ನಿನ್ನ ಜೊತೆ ಮಾತನಾಡುತ್ತಾ ನಿನ್ನನ್ನು ಕರೆದ ವಿಷಯವೇ ಮರೆತೆ, ವೆಯ್ಟ್ ಅಂದು ಬೀಚ್ ಪಕ್ಕ ಅವಳಿಗೆ ಸಿಕ್ಕ ಆ ಮೊಬೈಲನ್ನು ತನ್ನ ಬ್ಯಾಗಿನಿಂದ ಹೊರತೆಗೆದು ಅವನತ್ತ ಚಾಚಿ, ಈ ಮೊಬೈಲ್ ನಿನ್ನದಾ ನೋಡು ಎಂದಳು. ಮೊಬೈಲನ್ನು ತಿರುಗಿಸಿ ಎಲ್ಲ ನೋಡಿ, ಎಸ್ ಇದು ನನ್ನದೇ ಮೊಬೈಲ್, ಆ ದಿನ ಬೀಚಲ್ಲಿ ಒಂದು ಸೆಕೆಂಡ್ ಅಂದರೆ ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ಅನಾಥಾಶ್ರಮದ ಹುಡುಗಿಯರು ನೀನು ಮತ್ತು ಆ ದುಪ್ಪಟದವಳಾ ಎಂದು ಆಶ್ಚರ್ಯದಲ್ಲೇ ಕೇಳಿದಾಗ ಹೌದೆಂದು ತಲೆ ಆಡಿಸಿದಳು. ಮನಸ್ಪೂರ್ವಕವಾಗಿ ನಕ್ಕ ಸಾಮ್ರಾಟ್ ತಕ್ಷಣ ನಗು ನಿಲ್ಲಿಸಿ, ಅಂತೂ ನನ್ನ ಕೈ ಕಾಲು ಮುರಿಯೋ ಯೋಚನೆ ನಿನಗಿದ್ದರೂ ಸಾಯುವವನನ್ನು ಕಾಪಾಡಿದೆಯಲ್ಲ, ಥ್ಯಾಂಕ್ಸ್ ಶ್ರದ್ಧಾ, ಬೈ ದಿ ಬೈ ಮೈ ನೇಮ್ ಈಸ್ ಅನ್ನುವಾಗ ಅವನ ಮಾತನ್ನು ತಡೆದು, ನಿನ್ನ ಹೆಸರನ್ನು ಕೇಳಿ ತಿಳಿದು ನನಗೇನಾಗಬೇಕು, ಮೊದಲು ಮುರಿದ ಕೈ ಕಾಲನ್ನು ಸರಿ ಮಾಡಿಕೊ, ಮುಂದೆ ನೀನು ಸರಿಯಾದ ಮೇಲೆ ಪುನಃ ನಿನ್ನ ಬಾಲ ಬಿಚ್ಚಿದರೆ ನಾನೊಮ್ಮೆ ನಿನ್ನ ಕೈ ಕಾಲು ಮುರಿಯಬೇಕಲ್ಲ ಎಂದು ನಕ್ಕವಳನ್ನು ನೋಡಿ ಅವನು ನಕ್ಕರೆ ಶ್ರೀನಿಧಿ ಅಲ್ಲಿಂದ ಹೊರಟಳು. ಅವನು ಕೈಯಲ್ಲಿದ್ದ ಮೊಬೈಲ್ ನೋಡಿಕೊಂಡು ಅಂದಿನ ದಿನವನ್ನು ನೆನಪಿಸಿಕೊಳ್ಳುತ್ತಾ, ಜೀವನದಲ್ಲಿ ನನ್ನ ಆಯ್ಕೆಗಳು ಒಂದು ಸರಿಯಾಗಿಲ್ಲವೆಂದು ಮತ್ತೊಮ್ಮೆ ಸಾಬೀತಾಯಿತು, ಬೋರ್ಡಿಂಗ್ ಸ್ಕೂಲಿನಿಂದ ಹೊರ ಬಂದದ್ದು, ಕಾಲೇಜಿನ ಆಯ್ಕೆ, ಅಲ್ಲಿ ಸಿಕ್ಕ ಗೆಳೆಯರು, ನಂತರ ಈ ಇಂಜಿನಿಯರಿಂಗ್ ಕಾಲೇಜು ಅಂದುಕೊಂಡು ಕೈಯಲ್ಲಿದ್ದ ಮೊಬೈಲನ್ನು ಬ್ಯಾಗ್ ಒಳಗಡೆ ಹಾಕಿ ಹಾಸ್ಟೆಲಿನತ್ತ ನಡೆದನು. ಈಗೀಗ ಔಷಧಿ ಇರುವ ಕಾರಣ ಕುಡಿತ ಕಡಿಮೆ ಮಾಡಿದ್ದ ಸಾಮ್ರಾಟ್ ಯಾರೊಂದಿಗೂ ಹೆಚ್ಚು ಬೆರೆಯುತ್ತಿರಲಿಲ್ಲ. ಕಾಲೇಜು, ಓದು, ಲೈಬ್ರರಿ, ಬೇಸರವಾದರೆ ಕಡಲ ತೀರದ ಮನೆ ಇದಿಷ್ಟೇ ಅವನ ದಿನಚರಿಯಾಗಿತ್ತು. ಅದರ ಜೊತೆ ಆಗಾಗ ಅವನಿಗೆ ಎದುರಾಗಿ ದುಶ್ಯಾಸನನೆಂದು ಅವನನ್ನು ಕೋಪಗೊಳ್ಳುವಂತೆ ಮಾಡುವ ಶ್ರೀನಿಧಿ. ಡಾಕ್ಟರ್ ಮಾತಿನಂತೆ ತಿಂಗಳ ಬಳಿಕ ಆಸ್ಪತ್ರೆಗೆ ಬಂದ ಸಾಮ್ರಾಟ್ ಚೆಕಪ್, ಟೆಸ್ಟ್ ಎಲ್ಲ ಮುಗಿಸಿದ ಡಾಕ್ಟರ್ ಫ್ರ್ಯಾಕ್ಚರ್ ಆಗಿದ್ದ ಕೈ ಕಾಲಿನ ಪ್ಲಾಸ್ಟರ್ ತೆಗೆದವರು 1 ವಾರದ ಮಾತ್ರೆ ಕೊಟ್ಟು ಆದಷ್ಟು ಕಾಲಿನ ಬಗ್ಗೆ ಕಾಳಜಿ ವಹಿಸುವಂತೆ ಹೇಳಿದ್ದರು. ಇಷ್ಟು ದಿನ ಕೈ ಕಾಲಿನಲ್ಲಿ ಪ್ಲಾಸ್ಟರಿನಂತಿದ್ದ ಬೇಡಿಗಳಿಂದ ಹೊರಬಂದಿದ್ದ ಸಾಮ್ರಾಟ್ ತಿಂಗಳುಗಳ ಬಳಿಕ ಅವನ ಬೈಕ್ ಮುಟ್ಟಿದ್ದನು. ಖುಷಿಯಲ್ಲೇ ಸಿಕ್ಕ ಕಡೆಯಲ್ಲೆಲ್ಲ ಬೈಕನ್ನು ಚಲಾಯಿಸುತ್ತಿದ್ದಾಗ ಫುಟ್ಪಾತ್ ಮೇಲೆ ಒಂದು ಹುಡುಗ ಹುಡುಗಿಯ ಕೈ ಎಳೆದಾಡುತ್ತಾ ಅಸಭ್ಯವಾಗಿ ವರ್ತಿಸುವುದನ್ನು ನೋಡಿ ಅವರನ್ನು ಗಮನಿಸುತ್ತಲೇ ಬೈಕ್ ವೇಗ ಕಡಿಮೆ ಮಾಡಿ
ತಕ್ಷಣ ಬೈಕನ್ನು ನಿಲ್ಲಿಸಿ ಅವರ ಪಕ್ಕ ನಡೆದು ಬಂದು ಹುಡುಗನ ಕೈರಟ್ಟೆ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಅವನ ಕೆನ್ನೆಗೆ ಜೋರಾಗಿ ಬಾರಿಸಿ, "ತೂ ನಿನ್ನ ಜನ್ಮಕ್ಕೆ, ನೀನಿನ್ನೂ ಬದಲಾಗಲಿಲ್ಲವಾ?" ಅನ್ನುತ್ತಾ ಅಲ್ಲೇ ಭಯದಲ್ಲಿ ನಡುಗುತ್ತಿರುವ ಹುಡುಗಿಯನ್ನು ನೋಡಿ, ನೀನು ಆ ಶ್ರದ್ಧಾಳ ದುಪ್ಪಟ್ಟಾದ ಹುಡುಗಿಯಲ್ಲವೇ?" ಎಂದು ಗೊಂದಲದಲ್ಲೇ ಕೇಳಿದನು. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಟೋರಿ ಇಷ್ಟ ಆಗ್ತಾಯಿದ್ರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.